ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ KPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಏನಿದೆ 9ನೇ ತರಗತಿ FA3 ಎಕ್ಸಾಮ್ಗೆ ರೂಪನಾತ್ಮಕ ಮೌಲ್ಯಮಾಪನ 3ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಎಕ್ಸಾಮ್ಗೆ FA3 ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟು. ಯಾಕಂದರೆ ಕೆಲವಷ್ಟು ಕ್ವಶನ್ ರಿಪೀಟ್ ಆಗ್ತವೆ, ಜೊತೆಗೆ ನಿಮ್ಗೆ ಐಡಿಯಾ ಬರ್ತದೆ FA3 ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ. ಮತ್ತು ಸ್ವಲ್ಪ ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ. ಕೊನೆಯ ತಪ್ಪು ನೋಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗ್ತದೆ ನಿಮ್ಮ FA3 ಎಕ್ಸಾಮ್ಗೆ, ತುಂಬಾ ಹೆಲ್ಪ್ ಆಗ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ FA3 ಎಕ್ಸಾಮ್ಗೆ ಎಲ್ಲ ಎಷ್ಟು ಕ್ವಶನ್ ಪೇಪರ್ ಆಗಿರ್ಬೋದು, ಜಸ್ಟ್ FA3 ಮಾತ್ರ ಅಲ್ಲ, ನಿಮ್ಮೊಂದು FA4 ಎಕ್ಸಾಮು, ಆನ್ಯುವಲ್ ಎಕ್ಸಾಮಿಗೂ ಕೂಡ ನಮಗೆ ಪ್ರತಿನಿತ್ಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಕ್ವಶನ್ ಪೇಪರ್ಗಳು ಮತ್ತು ಎಪಿಕ್ಸ್ ಪ್ರಶ್ನೆಗಳು ಎಲ್ಲ ಕೂಡ ಹಾಕ್ತೀವಿ. A to Z ವಿಡಿಯೋಗಳು, ಪ್ರತಿಯೊಂದು ವಿಡಿಯೋಗಳು ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ನಮಗೆ ವಿಡಿಯೋ ಸಿಗ್ತವೆ. ಇನ್ ಕೇಸ್ ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋ ಮಿಸ್ ಮಾಡ್ತೀರಾ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಮಾಡಿ, ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡ್ತೀರಾ ಅಲ್ವಾ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗಲೇ ಚಾನಲ್ ನಿಮಗೆ ಸೆಟ್ 1 ಕ್ವಶನ್ ಪೇಪರ್ ಹಾಕಿದ್ದೀನಿ. ಇದು ಬಿಟ್ಟು ಸೆಟ್ 2 ಕ್ವಶನ್ ಪೇಪರು, ಸೆಟ್ 1 ಕ್ವಶನ್ ಪೇಪರು ಚಾನಲ್ ಇರ್ತದೆ ನೋಡಿ. ಕಂಪ್ಲೀಟ್ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಸೆಟ್ 1 ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಟ್ಟಿದ್ದೀನಿ. ಅದಕ್ಕೂ ನೋಡ್ಕೊಳ್ಳಿ. ಇನ್ನೂ ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ. ಅದು ಪ್ಲಸ್ ಈ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. FA3 ಎಕ್ಸಾಮ್ಗೆ ಎರಡು ಕೂಡ ಇಂಪಾರ್ಟೆಂಟು. ಇನ್ನೂ ನೋಡಿ ನೋಡ್ಕೊಳ್ಳಿ, ಚಾನಲ್ ಇರ್ತದೆ. ಇದು ಸೆಟ್ 2 ಕ್ವಶನ್ ಪೇಪರು. 9ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 3 ಪ್ರಥಮ ಭಾಷೆ ಕನ್ನಡ. ಗರಿಷ್ಠ ಅಂಕಗಳು 20, ಸಮಯ 45 ನಿಮಿಷಗಳು. ನೋಡೋಣ. ಮೊದಲಾಗಿ ಒಂದು ಮಲ್ಟಿಪಲ್ ಇರ್ತದೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಕ್ವಶನ್ ಪೇಪರ್ ನೋಡು. ಷಡಾನನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಷಡಾನನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಜಸ್ತ್ವ ಸಂಧಿ, ಆಪ್ಷನ್ ಬಿ ಚುತ್ವ ಸಂಧಿ, ಇನ್ನು ಆಪ್ಷನ್ ಸಿ ಅನುನಾಸಿಕ ಸಂಧಿ, ಆಪ್ಷನ್ ಡಿ ಆದಿ ಸಂಧಿ. ಯಾವುದಾಗ್ಬೋದು ಕಮೆಂಟ್ ಮಾಡಿ. ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಜಸ್ಟ್ ಏನಿಲ್ಲ, ಆಪ್ಷನ್ ಎನ, ಆಪ್ಷನ್ ಬಿನ, ಆಪ್ಷನ್ ಸಿನ, ಆಪ್ಷನ್ ಡಿನ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ನೋಡ್ತೀನಿ, ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಜಸ್ಟ್ ನಂಬರ್ನ ಕಮೆಂಟ್ ಮಾಡಿ. ಎನ, ಬಿನ, ಸಿನ, ಡಿನ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಮೇನು, ಮೊದಲೆರಡು ಪದಗಳ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ಇದು ಕೂಡ ಒಂದಕ್ಕೆ ಒಂದು ಕ್ವಶನ್ ಇರ್ತದೆ. ಎರಡನೇ ಪ್ರಶ್ನೆ, ಮನುಷ್ಯನ ಅನ್ನೋದು ಷಷ್ಠಿ ವಿಭಕ್ತಿ ಆದರೆ ಮುದುಕಿಗೆ ಅನ್ನೋದು ಏನಾಗ್ತದೆ? ಇನ್ನೂ ಕೂಡ ಕಮೆಂಟ್ ಮಾಡಿ. ಒಂದನೇ ಕ್ವಶನ್, ಎರಡು ಕ್ವಶನ್, ಇವೆರಡು ಆನ್ಸರ್ನ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ದಿನ ಸರಿಯಾದ ಉತ್ತರ ಹಾಕ್ತೀರಾ ಅಂತ. ಕಮೆಂಟ್ ಆದರೆ ಹಾಕ್ತೀರಲ್ವಾ? ಕಮೆಂಟ್ ಹಾಕಿ. ಒಂದನೇ ಆನ್ಸರು ಯಾವ್ದು ಆಪ್ಷನ್ ಆಗ್ತದೆ, ಇನ್ನು ಎರಡನೇ ಆನ್ಸರು ಯಾವುದಾಗ್ತದೆ, ಯಾವ ವಿಭಕ್ತಿ ಆಗ್ತದೆ. ಅರ್ಥ ಆಯ್ತಾ? ತುಂಬಾ ಈಸಿ ಪ್ರಶ್ನೆಗಳು, ನೀವು ಕಮೆಂಟ್ ಮಾಡ್ತಾ ಅಂದ್ಕೊಂಡಿದ್ದೀನಿ, ಮಾಡಿ ಕಮೆಂಟು. ನೆಕ್ಸ್ಟು ಥರ್ಡ್ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ತಿಳಿಸಿ. ಇವು ಒಂದೊಂದು ಪ್ರಶ್ನೆಗಳು ಟೋಟಲಾಗಿ 3 ಇರ್ತವೆ ಅಥವಾ 2 ಕ್ವಶನ್ ಕೊಟ್ಟಿರ್ತಾರೆ. ಅಥವಾ ಟೋಟಲಾಗಿ 3 ಅಥವಾ 2 ಕ್ವಶನ್ ಕೊಟ್ಟಿರ್ತಾರೆ. ಪ್ರಶ್ನೆಗೆ 3, ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತ್ತು? ಕಂಸಾಳೆ ಎಂಬ ಪದವು ಅಥವಾ ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತ್ತು ಅಥವಾ ಕಂಸಾಳೆ ಎಂಬ ಪದ ಹೇಗೆ ಬಂದಿತ್ತು ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಪ್ರಶ್ನೆಗೆ 4, ಯಕ್ಷಗಾನದ 3 ಶೈಲಿಗಳವು? ಯಕ್ಷಗಾನದ 3 ಶೈಲಿಗಳು ವೇರಿ ಇಂಪಾರ್ಟೆಂಟು. ಕೇಳ್ಬೋದು, ರಿಪೀಟ್ ಆಗ್ತದೆ ಕ್ವಶನ್ಗಳು. ಜಸ್ಟ್ FA3 ಮಾತ್ರ ಅಲ್ಲ, ನಿಮ್ಮ ಅನುವಲಿಸಮ್ ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇನ್ನು ಫೋರ್ತ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳು ತಿಳಿಸಿ. 3 ಅಥವಾ 4 ವಾಕ್ಯ ಪ್ರಶ್ನೆಗಳು ಇವನ್ನಿಟ್ಟು 2 ಇರ್ತವೆ. ಅರ್ಥ ಆಯ್ತಾ? 3 ಅಥವಾ 4 ಪ್ರಶ್ನೆ ಅಂದ್ರೆ 2 ಪ್ರಶ್ನೆಗಳು ಟೋಟಲಾಗಿ 2 ಇರ್ತವೆ. ಅರ್ಥ ಆಯ್ತಾ? 5ನೇ ಪ್ರಶ್ನೆ, ವೀರಗಾಸಿ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ. ವೀರಗಾಸಿ ಕುಣಿತ ವೇಷಭೂಷಣ ಹೇಗಿರುತ್ತೆ ವಿವರಿಸಿ. 6ನೇ ಪ್ರಶ್ನೆ, ನನ್ನಾಸಿ ಕವನದಲ್ಲಿ ಕವಯತ್ರಿಯ ಆಸ್ತಿಗಳನ್ನು. ಸೊ ಇಲ್ಲಿ ಮಾರ್ಕ್ಸ್ ಕೊಡುವಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದು ನೋಡ್ಕೋಬೇಡಿ. ಇವನ್ನುಂಟು 2 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 4 ಮಾರ್ಕ್ಸು. ಅರ್ಥ ಆಯ್ತಾ? ನಂತರ 5ನೇ ಮೇನು, ಕೆಳಗಿನ ಗಾದಿಗಳಲ್ಲಿ ಯಾವುದಾದ್ರು ಒಂದನ್ನು ಮಹತ್ವದೊಂದಿಗೆ ವಿವರಿಸಿ. ಗಾದಿ ವಿವರಿಸಬೇಕು, ಕೊಡ್ತಾರೆ, ಗಾದಿ ಕೊಡ್ಬೋದು 3 ಅಂಕಕ್ಕೆ. ನೋಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ ಅಥವಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಇಂಪಾರ್ಟೆಂಟು. ಸೊ ನೀವು ಗಾದಿ ಬರಿಬೋದು, ಸ್ವಂತವಾಗಿ ನಿಮ್ಮ ವಾಕ್ಯದಲ್ಲಿ ಬರಿಬೋದು. ಎಲ್ಲರೂ ಕೂಡ ಬರಿತಾನೆ ಅನ್ಕೋತೀನಿ. ಅರ್ಥ ಆಯ್ತಾ? ಈ ನೆಕ್ಸ್ಟು, ಕೆಳಗಿನ ವಾಕ್ಯಗಳು ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸಾರಾಂಶ ಬರೀರಿ. ಕೇಳ್ಬೋದು, ಒಂದು ಸಂದರ್ಭ ಕೇಳ್ತಾರೆ 3 ಅಂಕಕ್ಕೆ ಕೇಳ್ಬೋದು, ನೋಡ್ಕೊಳ್ಳಿ. 8ನೇ ಪ್ರಶ್ನೆ, ನಿನ್ನ ಮಾತು ಯಾರು ತೆಗೆದು ಹಾಕತ್ತಾರಪ್ಪ ಬಸ್ಸನ್ನು? ಇದನ್ನು ಏನು ಮಾಡಬೇಕು? ಆಯ್ಕೆ ಇರಬೇಕು, ಸಂದರ್ಭ ಬರಬೇಕು, ಸಾರಾಂಶ ಬರಬೇಕು. ಟೋಟಲಾಗಿ 3 ಅಂಕಕ್ಕೆ ಇರ್ತದೆ ಪ್ರಶ್ನೆ. ನಂತರ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಬೀಸುವ ಈ ಒಂದು ಪದ್ಯಭಾಗ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಪೂರ್ತಿ ಪದ್ಯವನ್ನು ನೋಡ್ಕೊಳ್ಳಿ. ಅದರಲ್ಲಿ ಯಾವ ಪ್ಯಾರಾಗ್ರಾಫ್ ಕೂಡ ನಮಗೆ ಬರ್ಬೋದು. ಅರ್ಥ ಆಯ್ತಾ? ಕೆಲವೊಂದು ಸಲ ಚಾಯ್ಸ್ ಕೊಡ್ತಾರೆ, ಆಲ್ಮೋಸ್ಟ್ ಚಾಯ್ಸ್ ಕೊಡೋದಿಲ್ಲ ಈಗ. ಒಟ್ಟಿನಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಲಾಸ್ಟ್ ಕ್ವಶನ್ನು, ಕೆಳಗಿನ ಪದ್ಯಭಾಗವನ್ನು ನೋಡಿ. ಪದ್ಯಭಾಗ 3 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 4 ಮಾರ್ಕ್ಸಿಗೆ ಕೇಳ್ಬೋದು. ಅರ್ಥ ಆಯ್ತಾ? ಕೆಳಗಿನ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಮೌಲ್ಯಾಧಾರಿತ ಸಾರಾಂಶ ಬರೀ. ಇದ್ಬಿಟ್ಟು 4 ಪ್ರಶ್ನೆ, 4 ಕ್ವಶನ್ಸ್ ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು.
ಕೇಳ್ಬೋದು. ಒಂದು ಪದ್ಯ ಕೊಡ್ತಾರೆ, ಅದು ಹಳೆಗನ್ನಡ ಕೊಡಲಿ ಹೊಸಗನ್ನಡ ಕೊಡಲಿ, ಒಟ್ಟಿನಲ್ಲಿ ಒಂದು ಪದ್ಯ ಕೊಡ್ತಾರೆ, ಅದು ನಿಮ್ಮ ಬುಕ್ಕಲ್ಲಿ ಕೊಡ್ತಾರೆ, ನಿಮ್ಮ ಬುಕ್ಕಲ್ಲಿ ಏನು ಓದಿದ್ದೇ ಕೊಡ್ತಾರೆ, ಅದನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಅದರ ಮೌಲ್ಯವನ್ನು ಬರಿಬೇಕು, ಮೌಲ್ಯದ ಸಾರಾಂಶವನ್ನು ಬರಿಬೇಕು. ಹನ್ನೆಲೆಗಳು ದುರುತ ಬರಲು ಮರಗಳನೇರಿ ಕಣ್ಣೀರು ಸುರಿಸುತ್ತದೆ ಕಾನನದ ಹಕ್ಕಿ ತನ್ನನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿನ್ನನಿದೆ ಮಾನವನ ಜೀವ ಸರಿಸಿಕ್ಕಿ. ಇನ್ನು ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಅರ್ಥೈಸ್ಕೊಂಡ್ಬಿಟ್ಟು ಮೌಲ್ಯಧಾರಿತ ಸಾರಾಂಶ ಬರಬೇಕು. ಏನು ಟಫ್ ಇರೋದಿಲ್ಲ, ನೀವೆಲ್ಲ ಓದಿರ್ತೀರ, ಅದೇ ಖುಷಿ ಇರ್ತದೆ. ಓಕೆ, ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆ. ಸೆಟ್ 1 ನೋಡ್ಕೊಂಡು ಎಲ್ಲರೂ ನೋಡ್ಕೊಳ್ಳಿ, ಪ್ಲಸ್ಸು ಅದು ಪ್ಲಸ್ ಇದನ್ನು ನೋಡ್ಕೊಳ್ಳಿ, ಎರಡು ಕೂಡ ಹೆಲ್ಪ್ ಆಗ್ತವೆ. ಅಲ್ಲಿ ಕಂಪ್ಲೀಟ್ ಕೀ ಆನ್ಸರ್ ಕೊಟ್ಟಿದ್ದೀನಿ. ಈ ಒಂದು ಕೀ ಆನ್ಸರ್ ಬೇಕನ್ನೋರು ಗ್ರೂಪಲ್ಲಿ ಹಾಕಿರ್ತವೆ, ರೆಡಿ ಆದಮೇಲೆ ಹಾಕಿರ್ತವೆ. ವೇಟ್ ಮಾಡಿ, ನೆಕ್ಸ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಈಗ ಚಾನಲ್ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. FA3 ಎಕ್ಸಾಮ್ಗೆ ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಅವೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ, ಮತ್ತು ಪ್ಯಾಟರ್ನ್ ಕೂಡ ಸೇಮ್ ಇರ್ತಾ ಇರ್ತದೆ. ಒಟ್ಟಿನಲ್ಲಿ ಐಡಿಯಾ ಬರ್ತದೆ ನಿಮಗೆ, FA3 ಎಕ್ಸಾಮು ಯಾವ ಮಾಡ್ತಾರೆ, ಕ್ವಶನ್ ಇರ್ತಿರ್ತಂತ ಐಡಿಯಾ ಬರ್ತದೆ. ಒಂದ್ಸಲ ನೋಡ್ಕೊಂಡ್ಬಿಡಿ. ಥ್ಯಾಂಕ್ ಯು ಸೊ ಮಚ್.